ಉದ್ದೇಶ. ಎಲ್ಲಿ ನಮ್ಮ ದೇಶದಲ್ಲಿ ಈ ಸರ್ಕಾರದ ಏನು ಅನ್ಯಾಯ ಆಗ್ತಕ್ಕಂಥ ಸಾಮಾನ್ಯ ಜನರು ಗೊತ್ತಾಗ. ಇವತ್ತು ನಮ್ಮ ದೇಶ ಏನು ನಮ್ಮ ರಾಷ್ಟ್ರ ಆಗ್ತಕ್ಕಂಥ ರಾಷ್ಟ್ರೀಯ ಪಕ್ಷ ಆದರೆ ಅದನ್ನ ಗುರುತನ್ನ ಬಯಲು ಮಾಡ್ತಕ್ಕಂಥದ್ದು ಮಾಧ್ಯಮದ ಕರ್ತವ್ಯ. ಮೇಡಮ್ ಟಾಟಾ ಮಾಧ್ಯಮಗಳು ಕೂಡ ಎಲ್ಲರೂ ಮೇಡಮ್ ಟಾಟಾ ಮಾಡಿ. ನಾವೆಲ್ಲರೂ ಟಾಟಾ ಮಾಡ್ತೀವಿ. ಪಾಪ ಬಿಸಿಲಲ್ಲಿ ಬಂದಿದ್ದೀರಿ. ಇವತ್ತು ಮಾಧ್ಯಮಗಳು ನಾವು ಮಾಡ್ತಕ್ಕಂಥ ಕೆಲಸನ ಇವತ್ತು ಮಾಧ್ಯಮಗಳು ಮಾಡಿದ್ರೆ ನಮಗೆ ಇಷ್ಟು ಅವಶ್ಯಕತೆ ಇರಲಿಲ್ಲ. ಇನ್ನು ಮುಂದೆ ನಾವು ಮಾಧ್ಯಮದ ಕುರಿತು ನಂಬಿಕೆಯನ್ನು ಮಾತಾಡ್ತಕ್ಕಂಥ ನಾವು ದೇಶದ ಜನಕ್ಕೆ ಕೊಡ್ತಕ್ಕಂಥದ್ದು ಮಾಧ್ಯಮ ಮುಖಾಂತರ ನಾವು ಸಂತೋಷ ಮಾಧ್ಯಮಗಳು ಸಂತೋಷ. ಅಂದ್ರೆ ಇವತ್ತು ಮಾಧ್ಯಮಗಳು ಮಾಡಿದ್ರೆ ಆ ಮಹಾತ್ಮ ಏನು ನಮ್ಮ ಅಂಬೇಡ್ಕರ್ ನಮಗೆ ಸಂವಿಧಾನ ಕೊಟ್ಟಲ್ಲ, ಆ ಸಂವಿಧಾನದಲ್ಲಿ ದಾಖಲೆ ಆಗುವಂಥದ್ದು ಏನು ಪ್ರಮಾಣ ಮಾಡಿ ಮಾಧ್ಯಮಗಳು ಇವತ್ತು ಅವರು ಮಹಾದ್ರೋಹ ಮಾಡ್ತಿರೋ ಮಹಾಪ್ರಭುಗಳಿತ್ತು ಮಾಧ್ಯಮಗಳು ಇವತ್ತು ನಮಗೆ ಮಹಾದ್ರೋಹ ಮಾಡ್ತಿದ್ದಾರೆ. ಮುಂದೆ ನಾವು ಈ ಮಾಧ್ಯಮಗಳ ಹೊರತುಪಡಿಸಿ ಈ ದೇಶಕ್ಕೆ ಯಾವ ರೀತಿ ತಿಳುವಳಿಕೆ ಕೊಡಬೇಕಂತೇಳಿ ನಾವೆಲ್ಲ ಧ್ಯಾನಿಸ್ತೀವಿ. ಅಂದ್ರೆ ನಮ್ಮ ಪ್ರಕಾಶ್ ರಾಜ್ ಅವರು ನಮಗೆ ಕೆಲವು ಮಾಹಿತಿಗಳು ಕೆಲವು ಮಾಧ್ಯಮ ಅಲ್ಲ, ಎರಡು ಮಾಧ್ಯಮಗಳು ನಮಗೆ TV5 ಮತ್ತು ಇನ್ನೊಂದು ಯಾವ್ದೋ ಒಪ್ಪಂದ ಹೇಳ್ಬೇಕು ಅಂದ್ರೆ ಏನಿಲ್ಲ, ಪ್ರಶ್ನೆ ಮಾಡಬೇಕು, ಹೆಸರು ಹೇಳೇ ಮಾಡ್ಬೇಕು. ಇವತ್ತು ಮಹಾಪ್ರಭು ಹೆಸರು ಹೇಳ್ತೀವಿ, ನಮಗೆ ಮನೆ ಮಾಡಿರೋ ವ್ಯಕ್ತಿ ಹೆಸರು ಹೇಳೋದಂದ್ರೆ ಹೆಂಗೆ ಕೇಳಲೇಬೇಕು. ಆಮೇಲೆ ಯಾರು ಚಾಕ ಹಾಕಲ್ಲ. ನಾವು ಈಗ ಒಂದ್ಸಲ ಬಿಜೆಪಿಗೆ ಅಂದ್ರೆ ಅವ್ರು ನಮಗೆ ಹೋಗಬೇಕಾದ್ರೆ ನಮ್ಮಲ್ಲಿ ನಾವು ಆತ್ಮಹತ್ಯೆ ಬಗ್ಗೆ ಹೇಳಿ ಎರಡೇ ಮಾತಿಲ್ಲ. ಅಲ್ಲಿ ಪಂಚ ಆತ್ಮಹತ್ಯೆ ಮಾಡಿದ್ರೆ ಸಾಲ ಈ ಸಲ ಬಿಜೆಪಿ ಬಂದ್ರೆ ನೋವಿದೆ. ಅಭಿಪ್ರಾಯ ಒಪ್ಕೊಳ್ತೀನಿ, ಯೋಚನೆ ಮಾಡಬೇಡಿ. ಇವತ್ತು ದೂರಾತೆ ಅಂತ ಒಬ್ಬರು ಮಾತಾಡ್ತಾ ಇದ್ದಾನೆ. ದೂರಾತೆ ಅಂತ ವಿಡಿಯೋಗಳನ್ನ ಹೋಗೋ ರವೀಶ್ ಕುಮಾರ್ ಮಾತಾಡ್ತಾ ಇದ್ದಾರೆ, ಪ್ರಕಾಶ್ ಸರಿ ಮಾತಾಡ್ತಾ ಇದ್ದಾನೆ.